ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ಇದೆ. ಈ ಬೆನ್ನಲ್ಲೇ ಎಲ್ಲಾ ದಲಿತ ಸಂಘಟನೆ ಒಕ್ಕೂಟದ ವತಿಯಿಂದ ಪ್ರಿಯಾಂಕ್ ಖರ್ಗೆ ಹಾಗೂ ಈಶ್ವರ್ ಖಂಡ್ರೆ ಅವರ ಪೋಸ್ಟರ್ಗಳನ್ನು ಕೈನಲ್ಲಿ ಹಿಡಿದು ಪ್ರಿಯಾಂಕ್ ಖರ್ಗೆ ಅವರಿಗೆ ದಲಿತ ಕೋಟಾದಡಿಯಲ್ಲಿ ಹಾಗೂ ಈಶ್ವರ್ ಖಂಡ್ರೆ ಅವರನ್ನ ಲಿಂಗಾಯತ ಕೋಟಾದಡಿಯಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ದಾರೆ. ದಲಿತ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಬಹುವರ್ಷಗಳ ಬೇಡಿಕೆ ದಲಿತ ಸಂಘಟನೆಯವರ, ದಲಿತ ಸಮುದಾಯದವರ ಆಶಯ ಕನಸಾಗಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಸಮುದಾಯದವರು ಇವತ್ತಿಗೂ ಕೂಡ ಕಣ್ಣು ಮುಚ್ಚಿ ಮತ ನೀಡ್ತೀವಿ, ನಮ್ಮಗಳನ್ನ ಬರೀ ವೋಟ್ ಬ್ಯಾಂಕ್ ಆಗಿ ಬಳಸ್ತಾ ಇದ್ದಾರೆ ಎನ್ನುವಂತದನ್ನ ಇಲ್ಲಿ ತೋರಿಸಿಕೊಡ್ತಾ ಇದೆ. ಆದರೆ ದಲಿತ ಸಿಎಂ ಮಾತ್ರ ಮಾಡಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗ್ತಾ ಇಲ್ಲ. ಇದರಿಂದಾಗಿ ದಲಿತರಿಗೆ ಭಾರಿ ಅನ್ಯಾಯ ಮಾಡಿದಂತಾಗ್ತಾ ಇದೆ. ಹಾಗಾಗಿ ಈ ಬಾರಿ ಮುಖ್ಯಮಂತ್ರಿಯನ್ನಾಗಿ ಜಿ ಪರಮೇಶ್ವರ್ ಅವರನ್ನ ಉಪಮುಖ್ಯಮಂತ್ರಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರಾಗಿರುವ ಪ್ರಿಯಾಂಕ್ ಖರ್ಗೆ ಅವರಿಗೆ ದಲಿತ ಕೋಟಾದಡಿಯಲ್ಲಿ ಹಾಗೂ ಈಶ್ವರ್ ಖಂಡ್ರೆ ಅವರನ್ನ ಲಿಂಗಾಯತ ಕೋಟಾದಡಿಯಲ್ಲಿ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಂದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಆಗ್ರಹ ಮಾಡಿದ್ದಾರೆ. ಈ ಕುರಿತಾಗಿ ದಲಿತ ಮುಖಂಡರಾಗಿರುವ ಬಾಬು ಪಾಸ್ವಾನ್ ಹಾಗೂ ಪ್ರದೀಪ್ ನಾಟಿಕರ್ ಅವರು ಮಾತನಾಡಿದ್ದಾರೆ. ಈ ವೇಳೆ ಶಿವಕುಮಾರ್ ನೀಲಕಟ್ಟಿ, ಶ್ರೀಪತರಾವ್ ದೀನೆ, ರಾಜ್ಕುಮಾರ್ ಶೇರಿಕಾರ್, ಸಂದೀಪ್ ಕಾಂಟೆ, ಸಾಯಿ ಶಿಂದೆ, ಮೊಗಲಪ್ಪ ಮಾಳ್ಗಿ ಸೇರಿದಂತೆ ಇನ್ನಿತರರು ಇದ್ದರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಕಳೆದ 3 ವರ್ಷ ಆಯಿತು. ಈಗಾಗಲೇ ದಲಿತರು 90% ಮತವನ್ನು ಹಾಕಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ತಂದಿದ್ದೆವು. ಅದಕ್ಕೆ ಈ ಹೈದರಾಬಾದ್ ಕರ್ನಾಟಕದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಈ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಮಾಡ್ಬೇಕಂತ ಹೇಳಿ ದಲಿತ ಸಂಘಟನೆ ಪರವಾಗಿ ಒಂದು ಒಕ್ಕೂರಿಂದ ಮನವಿ ಇದೆ. ಅದೇ ರೀತಿಯಾಗಿ ಈ ಭಾಗದ ಧೀಮಂತ ನಾಯಕರಾಗಿರ್ತಕ್ಕಂಥ, ಈ ಭಾಗದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಹೇಳಿ ಬೀದರ್ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆ ಪರವಾಗಿ ಸರ್ಕಾರಕ್ಕೆ ನಮ್ಮ ಮತ್ತು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ಕೋತೀವಿ. ಈ ಭಾಗದ ಹಿಂದುಳಿದ ಭಾಗ ಇರೋದ್ರಿಂದ ಈ ಭಾಗಕ್ಕೆ ಆದ್ಯತೆ ಕೊಡೋದು ಬಹಳ ಕರ್ತವ್ಯ ಅದ ಸರ್ಕಾರದ. ಅದಕ್ಕೆ ಈ ಭಾಗದಿಂದ ಹೆಚ್ಚಿನ ನಾವು ಎಮ್ಮೆಲ್ಎಗಳು ಗೆಲ್ಸ್ ಕಳಿಸಿದ್ವಿ. ಅದಕ್ಕೆ ಈ ಭಾಗದಕ್ಕೆ ಉಪಮುಖ್ಯಮಂತ್ರಿಗಳು 2 ಉಪಮುಖ್ಯಮಂತ್ರಿಗಳು ಕೊಡಬೇಕಂತ ಹೇಳಿ ನಾವು ದಲಿತ ಸಂಘಟನೆ ಪರವಾಗಿ ಬೀದರ್ ಜಿಲ್ಲೆಯಿಂದ ಈ ಸರ್ಕಾರಕ್ಕೆ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ಕೋತೇವೆ ಬಂಧುಗಳೇ. ಅದು ಕೂಡಲೇ ಸರ್ಕಾರ ಈ ಭಾಗಕ್ಕೆ ಒತ್ತು ಕೊಟ್ಟು ಉಪಮುಖ್ಯಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಮತ್ತು ಇನ್ನೊಬ್ಬರು ಲಿಂಗಾಯತ್ ಕೋಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಈಶ್ವರ್ ಖಂಡ್ರೆ ಅವರಿಗೆ ಕೊಡಬೇಕಂತ ಹೇಳಿ ಈ ಮೂಲಕ ನಾವು ಮನವಿ ಮಾಡಿಕೊಳ್ತೇವೆ. ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟ ಬೀದರ್ ವತಿಯಿಂದ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ಇದೆ. ಈ ಒಂದು ಮುಖ್ಯಮಂತ್ರಿ ಬದಲಾವಣೆಯ ಸಂದರ್ಭದಲ್ಲಿ ಈಗಾಗಲೇ ಇಡೀ ರಾಜ್ಯದ ಮತ್ತು ದೇಶದಲ್ಲಿ ಏನಿದೆ ಅಂದ್ರೆ ನಾವು ದಲಿತ ಮುಖ್ಯಮಂತ್ರಿ ಕೊಡಬೇಕು. ಬಹಳ ವರ್ಷಗಳ ನಮ್ದು ಕನಸಾಗಿತ್ತು. ದಲಿತರು ಕೇವಲ ಓಟ್ ಆಗಿ ನಾವು ಹಾಕ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ವರ್ಷಗಳಿಂದ 100% ಓಟ್ ಕೊಟ್ಟಂತ ಯಾವ್ದಾದ್ರು ಸಮುದಾಯ ಇದ್ರೆ ಅದು ದಲಿತ ಸಮುದಾಯದಲ್ಲಿ ಮತ್ತು ರೈಟ್ ಕಮ್ಯುನಿಟಿ SC ಹೊಲೆಯ ಸಮುದಾಯದವ್ರು ನಾವೇನಪ್ಪಾ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದೀವಿ. ಆದ್ರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ದಲಿತರಿಗೆ ಇವತ್ತು ನಿರಾಕರಿಸ್ತಾ ಇದೆ. ಹಾಗಾಗಿ ಇವತ್ತು ಬೀದರ್ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಕಾಂಗ್ರೆಸ್ನ ಹೈಕಮಾಂಡ್ಗೆ ಇವತ್ತೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಇವತ್ತು ಉಪಮುಖ್ಯಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನು ಮಾಡ್ಬೇಕಂತೇಳಿ ನಾವೆಲ್ಲರೂ ಕೂಡ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಈ ರಾಜ್ಯದ ಹಿರಿಯ ರಾಜಕಾರಣಿಯಂತ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ಆದ್ರೆ ಅವರನ್ನು ಕುತಂತ್ರದಿಂದ ಇವತ್ತೇನಪ್ಪಾ ಅಂದ್ರೆ ಮುಖ್ಯಮಂತ್ರಿ ಪಟ್ಟವನ್ನು ತಪ್ಪಿಸಲಾಗಿದೆ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡ್ಬೇಕಂತ ಏನಿವತ್ತು ಪಣ ತೊಟ್ಟಿದ್ದಾರೆ. ನಾವಿವತ್ತು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪರಮೇಶ್ವರ್ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡಬೇಕು ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತಿದ್ದೇವೆ. ಒಂದ್ ವೇಳೆ ಏನಾದ್ರೂ ಪರಮೇಶ್ವರ್ ಸಾಹೇಬರಿಗೆ ಮುಖ್ಯಮಂತ್ರಿ ಪಟ್ಟ ತಪ್ಪಿದ್ರೆ ಆ ಒಂದು ಕೋಟದಲ್ಲಿ CLP ನಾಯಕರಾಗಿ ಪರಮೇಶ್ವರ್ ಅವರನ್ನು ಆಯ್ಕೆ ಮಾಡಬೇಕು ಮತ್ತು ಉಪಮುಖ್ಯಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನು ದಲಿತ ಕೋಟದಲ್ಲಿ ನೀವು ಉಪಮುಖ್ಯಮಂತ್ರಿ ಆಗಿ ಮಾಡಬೇಕು. ಮತ್ತು ಲಿಂಗಾಯತ್ ಕೋಟದಲ್ಲಿ ಇವತ್ತೇನು ನಮ್ಮ ಹೈದರಾಬಾದ್ ಕರ್ನಾಟಕದ ಪ್ರಭಾವಿ ನಾಯಕರಂತ ಈಶ್ವರ್ ಖಂಡ್ರೆ ಅವರನ್ನು ಕೂಡ ಲಿಂಗಾಯತ್ ಕೋಟದಲ್ಲಿ ಬಂದಾಗ ಅವರಿಗೂ ಕೂಡ ಉಪಮುಖ್ಯಮಂತ್ರಿಯಾಗಿ ಮಾಡ್ಬೇಕಂತೇಳಿ ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಪರವಾಗಿ ನಾವೇನಪ್ಪಾ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಎಲ್ಲಾ ಬೀದರ್ ದಲಿತ ಸಂಘಟನೆಯ ಒಕ್ಕೂಟದ ವತಿಯಿಂದ ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ, ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ, ಇವರಿಬ್ಬರು ಪ್ರಭಾವಿ ನಾಯಕರಿಗೂ ಇಬ್ಬರಿಗೂ ಏನಪ್ಪಾ ಅಂದ್ರೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತಾ ಇದೀವಿ. ನನ್ನ ಹೆಸರು ಪ್ರದೀಪ್ ನಾಟಿಕರ್, ಜಿಲ್ಲಾಧ್ಯಕ್ಷರು ಭಾರತೀಯ ವಿದ್ಯಾರ್ಥಿ ಸಂಘ ಬೀದರ್.